ನಮ್ಮ ಕೆ.ಆರ್. ನಗರದಲ್ಲಿ ಈ ಒಂದು ಸುಳ್ಳು ಪ್ರಕರಣವನ್ನ ದಾಖಲು ಮಾಡೋದು ಬಹಳ ಬೇಜಾರಾಗುತ್ತೆ. ನಮ್ಮ ಕೆ.ಆರ್. ಪೊಲೀಸ್ ಆದಂತಹ ಪರಶುರಾಮ್ ಗೌಡ್ರು ಉತ್ತಮವಾಗಿ ಕೆಲಸ ಮಾಡ್ತಾರಂತ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರು. ಅವ್ರ ಮೇಲೆ ಒಂದು ಸುಳ್ಳು ಪ್ರಕರಣ ದಾಖಲಾಗಿದೆ. ಯಾಕೆಂದ್ರೆ ನನ್ನ ಸ್ನೇಹಿತ ಅಜಯ್ ಕೂಡ ಅವತ್ತು ದಿನಾಂಕ 24ನೇ ತಾರೀಕು ಒಂದು ಘಟನೆ ನಡೆದಾಗ ಅಜಯ್ ಕೂಡ ಅಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಈಗೇನು ನನ್ನ ಕಣ್ಣು ಹೋಗಿದೆ, ಕಣ್ಣು ಕಾಣ್ತಾ ಇಲ್ಲ, ಕಣ್ಣು ಹೊಂಟೋಯ್ತು ಅಂತ ಏನು ಸುಳ್ಳು ಹೇಳ್ಕೊಂಡು FIR ಮಾಡಿದ್ದಾರೆ. ಆತ ಮತ್ತೆ ಒಂದು 5 ಜನ ಜಗಳ ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಬಾರ್ ಮಾಲೀಕ ನಮ್ಮ ಅಜಯ್ಗೆ ಫೋನ್ ಮಾಡ್ತಾರೆ, ಯಾರೋ ಗಲಾಟೆ ಮಾಡ್ತಾರೋ ಬಾ ಅಂತ. ಆ ಸಂದರ್ಭಕ್ಕೆ ಇವರು ಹೋಯ್ತಾರೆ. ಹೋಗೋ ಸಮಯದಲ್ಲಿ ನಮ್ಮ ಪರಶುರಾಮ್ ಗೌಡ್ರು ಹೋಯ್ತಾರೆ. ಹೋಗ್ಬಿಟ್ಟು ಕಚಾಡ್ತಾರವ್ರಿಗೆ ತಳ್ಳಿ ಬಿಡಿಸ್ತಾರೆ. ಬಿಡ್ರೋ ಅಂದ್ಬಿಟ್ಟು ಎಳ್ದಾಡಿ ಬಿಡಿಸ್ಬಿಟ್ಟು ಕಳಿಸ್ತಾರೆ. ಅವಾಗ ಪೊಲೀಸವ್ರ ಮೇಲೇನೆ ಅವನು ಬೆದರಿಕೆ ಆಗ್ತಾನೆ, ಯಾರು ಈಗೇನು ಕಣ್ಣಾಗದೆ ನನ್ನ ಕಣ್ಣು ಹೊಂಟೋಯ್ತು ಅಂತ. ನಾ ಯಾರು ಗೊತ್ತಾನೋ ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ಬಿಟ್ಟು ಅವ್ರು ಅಲ್ಲಿ ಓರ ಅಂದ್ಬಿಟ್ಟು ಅವರು ಪಾಪ ಬೈದ್ಬಿಟ್ಟು ಕಳಿಸ್ತಾರೆ. ಹಿಂಗೆ ಮಾತಾಡಿದ್ರೆ ಪೊಲೀಸ್ ಜೀಪ್ ಕರೆಸ್ತೀನಿ ನಿಮಗೆ ಅಂತ ಎದುರಿಸ್ಬಿಟ್ಟು ಕಳಿಸ್ತಾರೆ. ಆಗ ಅವ್ನಿಗೇನೂ ಕಣ್ಣಿಗೆ ಏಟಾಗಿರೋದಿಲ್ಲ. ಆಗ ಪಾಪ ಇವರು ಕೂಡ ಪ್ರತ್ಯಕ್ಷದರ್ಶಿ. ಅದಾದಮೇಲೆ ಪರಶುರಾಮ್ ಗೌಡ್ರು ಅವರು ಒಂದು ಬಂದೋಬಸ್ತ್ಗೆ ಇಮಿಡಿಯೇಟಾಗಿ ಹೋಗ್ಬೇಕಾಗಿದ್ದರಿಂದ ಕುಮಾರಸ್ವಾಮಿ ಅವ್ರ ಕಾರ್ಯಕ್ರಮ ಇರ್ತದೆ, ಸೀದಾ ಬರ್ತಾರೆ. ಅಲ್ಲಿಗೆ ಬಂದ ಮೇಲೆ ಅವನು ಚೆನ್ನಾಗೇ ಬರ್ತಾನೆ ಸ್ಟೇಷನ್ಗೆ. ಚೆನ್ನಾಗೇ ಬಂದ್ಬಿಟ್ಟು ಸ್ಟೇಷನ್ ಹತ್ರ ಮಾತಾಡಿ ಹಿಂಗೆ ಗಲಾಟೆ ಆಯಿತು ಆಳುಮುಳು ಅಂತ ಹೇಳ್ತಾನೆ. ಅದಾದಮೇಲೆ 26ನೇ ತಾರೀಕು ಚೆನ್ನಾಗವ್ರೆ, 27 ಚೆನ್ನಾಗವ್ರೆ ಕಣ್ಣು. ಅದಾದಮೇಲೆ ಈ ಮೊನ್ನೆ 1ನೇ ತಾರೀಕು ಒಂದು TV ನ್ಯೂಸ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಬ್ಲೇಡಲ್ಲಿ ಕುಯ್ಕೊಂಡು ಏನೋ ಮಾಡಿಕೊಂಡು ಒಂದು ಬ್ಯಾಂಡೇಜ್ ಹಾಕ್ಕೊಂಡು ದಿನ ಒಂದೊಂದು ಬ್ಯಾಂಡೇಜ್ ಹಾಕ್ಕೊಂಡು ಇವ್ರ ಮೇಲೆ ಹೇಳ್ತಾನೆ. ಆಮೇಲೆ ನನಗೆ ಬಂದಂಥ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಇದು ಪರಶುರಾಮ್ ಗೌಡ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರಂಥದ್ದು. ನಾವು ಹೇಳೋದೇನು ಗೊತ್ತಾ, ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅವ್ರ ಮೇಲೆ ಎದುರಿಸಿ ಪ್ರಕರಣ ದಾಖಲು ಮಾಡ್ತಾರೆ ಅಂದರೆ ಇದು ತನಿಖೆ ಆಗಬೇಕು. ಪಕ್ಕ ತನಿಖೆ ಆಗಿ ಈಗೇನು ಸ್ವಾಮಿ ಮತ್ತು ಅವ್ರ ಮನೆಯವರು ಇಲ್ದಿರೋ ಒಂದು ಹೊಸ ಸಿನಿಮಾ ಸ್ಟೋರಿ ಹೇಳ್ಕೊಂಡು ಹೇಳಿದಾರಲ್ಲ, ಇದು 100ಕ್ಕೆ 100 ಸುಳ್ಳು ಅನ್ನೋ ನಮಗೂ ಗೊತ್ತು. ಹಾಗಾಗಿ ತನಿಖೆ ಆಗಿ ಈ ಸುಳ್ಳು ಪ್ರಕರಣ ದಾಖಲು ಮಾಡೋರ ಮೇಲೆ ಒಂದು 420 ಆಗಲೇಬೇಕು. ಅವ್ರ ಮೇಲೆ, ಅವ್ರ ಹೆಂಡತಿ ಮೇಲೆ. ಯಾಕೆಂದರೆ ನನಗೆ ಮತ್ತು ನಮ್ಮ ಸ್ನೇಹಿತರಿಗೆ ಇದು ತುಂಬ ಸುಳ್ಳು ಅಂತ ಗೊತ್ತು. ಆಂಬುಲೆನ್ಸ್ ಡ್ರೈವರ್ಗೂ ಕೂಡ ನಾನು ಕೇಳಿದೆ, ಅಣ್ಣ ಹಿಂಗೆ ಅರ್ಜೆಂಟು ಮೈಸೂರಿಗೆ ಹೋಗೋಕೆ ಬನ್ನಿ ಅಂತ ಫೋನ್ ಮಾಡಿದ್ರು. ನಮ್ಮ ಸಚಿನ್ ಮೆಡಿಕಲ್ ಆಂಬುಲೆನ್ಸು. ಅವನು ಬಂದ, ಗಾಡಿ ಹತ್ಕೊಂಡ, ಫೋನಲ್ಲಿ ಚೆನ್ನಾಗೇ ಮಾತಾಡ್ಕೊಂಡ, ಬಂದು ಹಿಡಿದ್ಬಿಟ್ಟು DRMಗೆ ಡ್ರಾಪ್ ತೊಗೊಂಡ್ರಂತೆ. ಆರಾಮಾಗಿ ಇಳಿದೋದ್ನಂತೆ. ಅವ್ನಿಗೆ ಆಗಲೂ ಕೂಡ ಯಾವ ಕಣ್ಣು ಗಾಯನೂ ಆಗಿಲ್ಲ, ಯಾವ ಬ್ಲಡ್ಡು ಬಂದಿಲ್ಲ. ಇದು ಹಣಕ್ಕೋಸ್ಕರ ಮತ್ತು ಪರಶುರಾಮ್ ಮೇಲೆ ಯಾರೋ ಒಂದು ಕಾರಣದ ಕೈಗಳು ಮಾಡ್ತಾರೋ ಅಂಥ ಕೆಲಸಗಳು. ಪರಶುರಾಮ್ ಅವರು SP ಡ್ಯೂಟಿ ಮಾಡಿಕೊಂಡು ಉತ್ತಮವಾಗಿ ಎಲ್ಲರನ್ನೂ ಸಂಬಂಧಿಸ್ಕೊಂಡು ಭಾಳ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾರೋ ಅಂಥವ್ರಿಗೆ ಕೆಲ ಕಿಡಿಗೇಡಿಗಳು ಅವ್ರ ಮೇಲೆ ಒಂದು ಸುಳ್ಳು ಆರೋಪಗಳನ್ನ ಮಾಡಿ ಕಾನೂನನ್ನು ತಪ್ಪುದಾರಿಗೆ ತರಿಸಿರೋದು ಭಾಳ ಬೇಜಾರಾಗ್ತೈತೆ. ಸಾಮಾನ್ಯ ಜನರಿಗೆ ನಾಳೆ ದಿನ ಸಮಸ್ಯೆಗಳು ಆದರೆ ಹೆಂಗೆ? ಈಗ ಪೊಲೀಸ್ ಅಧಿಕಾರಿಗಳಿಗೆ ಇವ್ರ ಮೇಲೆ ಸುಳ್ಳು ಪ್ರಕರಣ ದಾಖಲುಗಳನ್ನ ಮಾಡ್ತಾರೆ. ಹಾಗಾಗಿ ಇದು ಸೂಕ್ತ ತನಿಖೆ. ಮಾನ್ಯ SP ಸಾಹೇಬರು ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಿಮ್ಮ ಇಲಾಖೆಯವ್ರನ್ನ ದಯಮಾಡಿ ನೀವು ಸತ್ಯ ಸಂಗತಿಯನ್ನು ತಿಳಿದು ಅವ್ರ ಮೇಲೆ ನೀವು ರಕ್ಷಣೆ ಕೊಡಿ ದಯಮಾಡಿ. ಏನು ಸುಳ್ಳು ಪ್ರಕರಣ ದಾಖಲು ಮಾಡೋರು ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲ ಸೇರಿದಂಗೆ ಅವ್ರ ಮೇಲೆ 420 ಮಾಡಿ. ಇಲ್ಲ ಅಂದರೆ ನಾಳೆ ದಿನ ಇದೇ ರೀತಿ ಸುಳ್ಳು ಪ್ರಕರಣಗಳು ದಾಖಲಾಗ್ತಾ ಇರ್ತದೆ ಅಂತ ಹೇಳ್ತಾ ಮಾತಾಡಿ ಮುಗಿಸ್ತೀನಿ. 24ನೇ ತಾರೀಕು 1:15 ಬಾರ್ ಕ್ಯಾಶಿಯರ್ ಫೋನ್ ಮಾಡ್ತಾರೆ ನನಗೆ, ಬನ್ನಿ ಹಿಂಗೆ ಗಲಾಟೆ ಐತೈತೆ ಇದು ಮಾಡ್ತವ್ರೆ ಅಂತ. ನಾನು ಅಷ್ಟೊತ್ತಿಗೆ ಹೋಯ್ತೀನಿ. 1:15 ಆಗಿರ್ತದೆ. ಹೋದಾಗ ಹೊರಗಡೆ ಪರಶುರಾಮಣ್ಣ ಅವರು ಮತ್ತು ಅವರೆಲ್ಲ ತಳ್ಳಾಡ್ತಿರ್ತಾರೆ. ನಾನು ಇದೇನು ಪೊಲೀಸವ್ರಿಗೆ ತಳ್ಳಾಡ್ತವ್ರಲ್ಲಪ್ಪ ಅಂದ್ಬಿಟ್ಟು ಹೋಯ್ತೀನಿ. ಅಣ್ಣ ಏನಂತಿಲ್ಲ, ನೋಡೋಂಗೆ ಕುಡ್ಬಿಟ್ಟು ಹಿಂಗೆ ಮಾಡ್ತಾ ಇರ್ತವ್ರೆ, ಇದು ಮಾಡ್ತವ್ರೆ ಅಂತ ಅಂತಾರೆ. ಆಗ ಅವರು ಪರಶುರಾಮಣ್ಣಗೆ ಬೆಲೆ ಕೊಡ್ತಿಲ್ಲ. ಏನು ತಳ್ಳಾಡ್ತು, ನೀನು ಯಾರಾದ್ರೂ ಏನೋ, ಅವರು ಸಿವಿಲಲ್ಲಿ ಇದ್ರು, ಅವರು ಪೊಲೀಸ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರೇ ಹೇಳ್ತಾರೆ, ನಾನು ಪೊಲೀಸ್ಕೊಂಡು SP ಡ್ಯೂಟಿ ಅಂತ ಹೇಳ್ತಾರೆ ಪರಶುರಾಮಣ್ಣ. ಆದರೂ ಅವ್ರು ನೀನು ಯಾವನಾದ್ರೆ ನನಗೇನೋ, ನನಗೆ ಅದು ಗೊತ್ತುಕಣೋ ಇದು ಗೊತ್ತುಕಣೋ ಅಂತ ಅವ್ರು ಅಂತಾರೆ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಹೇಳಾದ್ಮೇಲೆ ಪರಶುರಾಮಣ್ಣ ತಳ್ಳಾಡ್ತಾರೆ, ಹೋಗ್ರು ಅಂದ್ಬಿಟ್ಟು ತಳ್ಳಾಡ್ತಾರೆ ಅಷ್ಟೇ. ನಡ್ರು ಅಂತ ಹಿಂಗೆ ತಳ್ತಾರೆ ಅಷ್ಟೇ ಸರ್. ಅವರೇ ಚೆನ್ನಾಗಿ 5 ಜನ ಇರ್ತಾರೆ, ಕುಡ್ದು ಟೈಟ್ ಆಗಿರ್ತಾರೆ, ನಡ್ಕೊಂಡು ಹೋಯ್ತಾರೆ ಸರ್ ಅಷ್ಟೇ. ಪರಶುರಾಮಣ್ಣ ಸರ್ ಅವ್ರಿಗೆ ಕೈಯೇ ಮಾಡಿಲ್ಲ, ತಳ್ಳಿರೋದು ನಿಜ ಅಷ್ಟೇ. ಯಾವ ಕಣ್ಗೂ ಏಟಾಗಿಲ್ಲ, ಏನೂ ಇಲ್ಲ. ನಾನೇ ಅಲ್ಲೇ ಕಣ್ಮುಂದೆನೆ ಇದ್ದೀನಿ, ಅವ್ರ ಕಣ್ಮುಂದೆನೆ. ನಾನೇ ಹೇಳಿದ್ರೆ ಹೋಗ್ರೋ, ಯಾವ ಊರವ್ರ ನೀವು, ನಾನೇ ಕಳ್ಸಿದೀನಿ ಸರ್. ಚೆನ್ನಾಗಿ ನಡ್ಕೊಂಡು ಹೋಗೋರೆ, ಹೆಸರಾಗಿದ್ದು ಅಂತ ಹೇಳಿ ಯಾವ್ದು ಇಲ್ಲ. ಚೆನ್ನಾಗಿ 5 ಜನನು ಗಾಡಿ ಎತ್ಕೊಳ್ದೇನೆ ಪ್ರಜ್ಞೆ ಇಲ್ದಂಗೆ ಹೋಯ್ತಾರೆ. 5 ಜನ ಚೆನ್ನಾಗೇ ಹೋಯ್ತಾರೆ ನಡ್ಕೊಂಡು. ಬನ್ನಿ ನಾನು ಅದ್ ಮಾಡ್ತೀನಿ ಬಾರಲ್ಲ, ನನ್ಗೆ ಅವ್ನಿಗೆ ಏನ್ ಮಾಡಿಸ್ಬೇಕು ಗೊತ್ತು ಅಂದ್ಬಿಟ್ಟು ಅವಣ್ಣ ಚೆನ್ನಾಗೇ ನಡ್ಕೊಂಡು ಹೋಯ್ತಾರೆ. ನಾವು ಹಂಗೂ ಕೇಳ್ತೀನಿ ಹಿಂದೆ ಹೋಗ್ಬಿಟ್ಟು, ಅಣ್ಣ ಯಾವ ಊರಣ್ಣ, ಯಾಕೆ ಹಂಗೆ ಆಡ್ತಾ ಇದೀರಿ ಹೋಗಿ ಅಂತ ಅಷ್ಟೇ ಸರ್. ಏನಿಲ್ಲ ಅಂದ್ರೆ ಅಲ್ಲೇನ್ ಮಾರೋಣ ಏನಿಲ್ಲ ಸರ್. ಹಿಂಗ್ ತಳ್ಳಡಿಗೆ ಕಣ್ಣು ಹೋಗ್ಬಿಡ್ತದ.
ಹೇಳಿ ಹೋಗ್ಲಿ. ಅವ್ರ 5 ಜನ ಒಣ್ಣನೆ ತಳ್ತವ್ರೆ, ಕಣ್ಣು ಹೋಗ್ಬಿಡ್ತದ, ನೀವೇ ಹೇಳಿ. ಅಷ್ಟೇ ಸರ್ ನಡೆದಿದ್ದು, ಇನ್ನೇನಿಲ್ಲ.